ನಮಸ್ಕಾರ ವೀಕ್ಷಕ ದೇವರುಗಳಿಗೆಲ್ಲ. ಇವತ್ತು ನಾವು ನೋಡಕ್ಕೆ ಹೊರಟಿರೋದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಕೊಳಾಳು ಗ್ರಾಮದ ಪವಾಡ ಪುರುಷ ಕೆಂಚಜ್ಜನ ಸನ್ನಿಧಾನವನ್ನು. ಮೂಲತಃ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಸಿದ್ಧಿಪುರುಷರಾದ ಕೊಳಾಳು ಕೆಂಚಜ್ಜನವರು 1820ರಿಂದ 1906 ನಡುವೆ ಜೀವಿಸಿರ್ತಾರೆ. ಹಠಯೋಗಿಯಾಗಿದ್ದ ಇವರ ಮೂಲ ಗುರು ಹಂಪಿ ಬಳಿಯ ಕಾಳಘಟ್ಟದ ರುದ್ರಾವಧೂತ ಸ್ವಾಮಿ ಆಗಿರ್ತಾರೆ. ಶಿಕ್ಷಣದಿಂದ ವಂಚಿತರಾಗಿದ್ದ ಕೆಂಚಪ್ಪ ತಾತ ಗುರುಗಳಿಂದ ದೀಕ್ಷೆ ಪಡೆದು ಅಪಾರ ಜ್ಞಾನ ಸಂಪಾದನೆಯನ್ನು ಮಾಡ್ತಾರೆ. ಕೊಳಾಳು ಗ್ರಾಮದಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಸಿದ್ಧರ ವಜ್ರ ಎಂಬ ಸ್ಥಳದಲ್ಲಿ ಕೆಂಚಜ್ಜ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅವರ ಪವಾಡದಿಂದ ಅಲ್ಲಿರುವ ಬಾವಿಯಲ್ಲಿ ಇನ್ನೂ ಸಹ ನೀರು ಬತ್ತಿಲ್ಲ ಎಂದು ಹೇಳಲಾಗುತ್ತಿದೆ. ಒಮ್ಮೆ ಸಿದ್ದಪ್ಪನ ವಜ್ರದಲ್ಲಿ ದನ ಕಾಯುವಾಗ ಯಾವುದೋ ಕಾರಣಕ್ಕೆ ಅಳಿಯನ ಮೇಲೆ ಕೋಪಗೊಂಡ ಕೆಂಚಪ್ಪ ಮಗಳ ಗಂಡನ ತಲೆಯನ್ನು ಕಡಿದು ಹಾಕ್ತಾರೆ. ಸಂಜೆ ಮನೆಗೆ ಬಂದಾಗ ವಿಷಯ ತಿಳಿದ ಮಗಳು ದುಃಖದಿಂದ ಚೀರಾಡ್ತಾಳೆ. ಮಗಳ ನೋವನ್ನು ನೋಡಲಾಗದೆ ತಮ್ಮ ತಪಶಕ್ತಿಯಿಂದ ಅಳಿಯನನ್ನು ಬದುಕಿಸ್ತಾರೆ ಎಂಬ ದಂತಕತೆ ಈ ಭಾಗದಲ್ಲಿ ಪ್ರಚಲಿತದಲ್ಲಿದೆ. ವೀರಶೈವನಾಗಿ ಹುಟ್ಟಿದ ಕೆಂಚಪ್ಪ ಸೇಂದಿ ಕುಡಿದು ಜಾತಿಗೆ ಕಳಂಕ ತಂದಿದ್ದಾನೆ ಎಂದು ಐಮಂಗಲ ಗ್ರಾಮದ ಬಸಪ್ಪಗೌಡ ಮರಕ್ಕೆ ಕಟ್ಟಿಹಾಕಿ ಹೊಡೆಸುತ್ತಾನೆ. ಆಗ ಕೆಂಚಪ್ಪ ಗಡಿಗೆಯಲ್ಲಿರುವುದು ಸೇಂದಿಯಲ್ಲ ಹಾಲು ಎಂದು ವಾದಿಸಿ ಅದನ್ನು ಕಾಯಿಸಿ ಎಪ್ಪು ಹಾಕಿ ಮೊಸರು ಮಾಡಿ ಬೆಣ್ಣೆ ತೆಗೆದು ತೋರಿಸ್ತಾರೆ. ಒಮ್ಮೆ ಕೆಂಚಪ್ಪ ಕುರಿ ಕಾಯುವಾಗ ಹುಲಿಯೊಂದು ಕುರಿ ಹಿಂಡಿನ ಮೇಲೆ ದಾಳಿ ಮಾಡಲು ಬಂದಿತ್ತು. ಆಗ ಕೆಂಚಪ್ಪ ಹುಲಿಯನ್ನು ತಮ್ಮ ದಿವ್ಯ ಶಕ್ತಿಯಿಂದ ಪಳಗಿಸಿ ತಮ್ಮ ಪಕ್ಕದಲ್ಲಿ ಕೂರಿಸಿಕೊಳ್ತಾರೆ. ಇದೆಲ್ಲ ಅವರ ಅವಧಿಯಲ್ಲಿ ನಡೆದಂಥ ಪವಾಡವಾಗಿರ್ತದೆ. ಈಗ ನೀವು ನೋಡೋಕ್ಕೆ ಹೊರಟಿರೋದು ಕೊಳಾಳು ಕೆಂಚಜ್ಜನ ಮೂಲ ಗದ್ದುಗೆಯನ್ನು ನೋಡಿ. ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಅವರು ಇಲ್ಲೇ ಸಮಾಧಿಯಾಗಿರ್ತಕ್ಕಂಥದ್ದು ಕೊಳಾಳು ಕೆಂಚಜ್ಜನವರ ಸಮಾಧಿಯ ಸ್ಥಳ ಇದು. ಜಾತ್ರೆ ಆದ ಮರುದಿನ ನಾನು ಅಲ್ಲಿಗೆ ಭೇಟಿ ನೀಡಿದ್ದೆ. ಹಂಗಾಗಿ ಸಾಕಷ್ಟು ಚೆನ್ನಾಗಿ ಪೂಜೆ ಮಾಡಿದರು. ಸೊ ಇಲ್ಲಿ ನೋಡಿ, ಇವರು ಕೊಳಾಳು ಕೆಂಚಜ್ಜನವರ ಶಿಷ್ಯರಂತೆ ರುದ್ರಮುನಿ ಸ್ವಾಮಿಗಳು. ಕೊಳಾಳು ಕೆಂಚಜ್ಜನವರ ಸಮಾಧಿಯ ಪಕ್ಕದಲ್ಲಿ ಶ್ರೀ ಗುರು ರುದ್ರಮುನಿ ಸ್ವಾಮಿಗಳವರ ಗದ್ದುಗೆಯನ್ನು ನಿರ್ಮಾಣ ಮಾಡಲಾಗಿದೆ. ನೋಡಿ, ಇವರು ಕೊಳಾಳು ಕೆಂಚಜ್ಜನವರ ಶಿಷ್ಯ ರುದ್ರಮುನಿ ಸ್ವಾಮಿಗಳವರ ಗದ್ದುಗೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಗದ್ದುಗೆಗೆ ಒಂದು ನಮಸ್ಕಾರ ಹಾಕೋಣ. ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಇದು ಕೊಳಾಳು ಕೆಂಚಜ್ಜನವರ ಫೋಟೋ ನೋಡಿ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ನಮಸ್ಕಾರ ಮಾಡ್ಕೊಂಬಿಡಿ ಈಗಲೇ. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಹುಚ್ಚಮ್ಮನವರು ಅಂತ. ಇವರು ಕೊಳಾಳು ಕೆಂಚಜ್ಜನವರ ಪತ್ನಿಯಾಗಿರ್ತಾರೆ. ಸೊ ಅವರ ಒಂದು ಸಮಾಧಿಯನ್ನು ಕೂಡ ಕೊಳಾಳು ಕೆಂಚಜ್ಜನವರ ಪಕ್ಕದಲ್ಲಿಯೇ ಇನ್ನೊಂದು ಬದಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ಅವರ ಒಂದು ಮೂರ್ತಿಯನ್ನು ಮಾಡಿದ್ದಾರೆ. ದಿನವೂ ಕೂಡ ಆ ಮೂರ್ತಿಗೂ ಸಹ, ಆ ಗದ್ದುಗೆಗೂ ಸಹ ಪೂಜೆಯನ್ನು ಪೂಜಾರರು ನೆರವೇರಿಸ್ತಾರೆ. ಸೊ ಇದಿಷ್ಟು ಹೊರಗಿನ ಮಠದಲ್ಲಿ ಇರ್ತಕ್ಕಂಥದ್ದು. ಈಗ ನಾವು ನೋಡ್ತಾ ಇರೋದು ಕೆಂಚಜ್ಜನವರ ಮೂಲ ಮನೆ. ಸ್ವತಃ ಕೆಂಚಜ್ಜನವರೇ ವಾಸವಾಗಿರ್ತಕ್ಕಂಥ ಮೂಲ ಮನೆ ಇದು. ನೋಡಿ, ಯಾವುದೇ ರೀತಿಯ ಆಲ್ಟ್ರೇಷನ್ ಇಲ್ಲ. ಏನೋ ಸಣ್ಣ ಪುಟ್ಟ ಆಲ್ಟ್ರೇಷನ್ ಮಾಡಿರೋದು ಬಿಟ್ಟರೆ ಸುಮಾರು ಒಂದು 40ರಿಂದ 48 ಕಂಬ ಇರ್ತಕ್ಕಂಥ ಮನೆ ಇದು. ಇದರಲ್ಲಿ ತುಂಬ ಹಳೆ ಮನೆಯಾಗಿರೋದ್ರಿಂದ ಒಳಗಡೆ ತುಂಬ ಚೆನ್ನಾಗಿ ಅನ್ನಿಸ್ತದೆ. ಕೆಂಚಜ್ಜನ ಮೂಲ ಗದ್ದುಗೆಯ ದೇವಸ್ಥಾನ ಹಾಳಾಗಿರೋದ್ರಿಂದ, ಶಿಥಿಲಾವಸ್ಥೆಯನ್ನು ತಲುಪಿರೋದ್ರಿಂದ ಹೊಸ ದೇವಸ್ಥಾನವನ್ನು ಕಟ್ಟಿಸ್ಬೇಕು ಅಂತ ಹೇಳಿ ದೇಣಿಗೆಯನ್ನು ಕಲೆಕ್ಟ್ ಮಾಡ್ತಾಯಿದ್ದಾರೆ. ಅದರ ಒಂದು ಬ್ಯಾನರ್ ಅದು. ಸೊ ಇದು ಒಳಗಡೆ ನೋಡೋಣ ಬನ್ನಿ, ಒಳಗಡೆ ಏನೇನಿದೆ ಮೂಲ ಮನೆ ಒಳಗಡೆ. ಸೊ ಅವರು ಬಳಸಿರ್ತಕ್ಕಂಥ ಹಾಸಿಗೆ ದಿಂಬು ಇದು ನೋಡಿ. ಆ ಒಂದು ಮುಖವಾಡದ ಹಿಂಭಾಗದಲ್ಲಿ ಕೆಂಪು ಕಲರ್ ಇದೆಯಲ್ಲ, ಅದೇ ಅವರು ಬಳಸಿರ್ತಕ್ಕಂಥ ಹಾಸಿಗೆ ಮತ್ತು ದಿಂಬು. ಅದನ್ನು ಇನ್ನೂ ಇವತ್ತಿಗೂ ಕೂಡ ರಕ್ಷಣೆ ಮಾಡಿಬಿಟ್ಟು ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಆ ಮನೆತನದ ಪೂಜಾರರು. ಸೊ ತುಂಬ ಚೆನ್ನಾಗಿದೆ ಕಣ್ರಿ ದೇವಸ್ಥಾನ. ಅವರ ಮತ್ತು ಕೆಂಚಜ್ಜನವರ ಹಳೇ ಮನೆ ಕಣ್ರಿ, ಭಾಳ ಇಷ್ಟ ಆಗುತ್ತೆ ನನಗೆ. ಆ ಥರ ಮನೆಯಲ್ಲಿ ಜೀವಿಸ್ಬೇಕು ನಾವು ಅಂತ ಅನ್ನಿಸ್ತದೆ. ಸುಮಾರು ಒಂದು 40ರಿಂದ 48 ಕಂಬ ಇದಾವೆ ನೋಡ್ರಿ. ಈಗ ನೋಡಿ, ಕೆಂಚಜ್ಜನವರು ಬಳಸಿರ್ತಕ್ಕಂಥ ಹಾಸಿಗೆ ಮತ್ತು ದಿಂಬು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ಭಾಳ ಹತ್ತಿರದಿಂದ ನೋಡಲಿ ಅಂತ. ಸೊ ಎಷ್ಟು ಅದನ್ನು ಭಾಳ ಚೆನ್ನಾಗಿ ಕಾಪಾಡಿಕೊಂಡು ಬಂದಿದ್ದಾರೆ. ಅದಕ್ಕೊಂದು ನಾವು ನಮಸ್ಕಾರ ಮಾಡಿಕೊಂಡು ಬರೋಣ. ಇದು ನೋಡಿ ಅಜ್ಜನ ಪಾಲಿಕೆ. ಇದರಲ್ಲಿ ಉತ್ಸವ ಮೂರ್ತಿಯನ್ನು ಕುಂದ್ರಿಸ್ಕೊಂಡು ಊರು ತುಂಬ ಮೆರವಣಿಗೆಯನ್ನು ಮಾಡ್ತಾರೆ.
ಇದು ಕೊಳಾಳು ಕೆಂಚಜ್ಜನವರ ವಂಶವೃಕ್ಷ ನೋಡಿ, ಅದನ್ನು ಕೂಡ ಬ್ಯಾನರ್ ಮಾಡಿಸಿ ಪುಣ್ಯಾತ್ಮರು ಹಾಕ್ಸಿದ್ದಾರೆ. ಅವ್ರಿಗೊಂದು ನಮಸ್ಕಾರ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬರೆಸಿದ್ದಾರೆ ನೋಡ್ರಿ. ಎಲ್ಲಿಂದ ಎಲ್ಲಿಗೆ ವಂಶ ಬೆಳೀತು, ಅವ್ರದ್ದು ಅಜ್ಜನ ಮಕ್ಕಳು ಯಾರು, ಮೊಮ್ಮಕ್ಕಳು ಯಾರು, ಮರಿಮಕ್ಕಳು ಯಾರು, ಅದೆಲ್ಲ ಪೂರ್ಣ ವಿವರವನ್ನು ಈ ಒಂದು ಬ್ಯಾನರಲ್ಲಿ ಹಾಕಿದ್ದಾರೆ. ಭಾಳಷ್ಟು ಸಂತೋಷ ಕೊಡುತ್ತೆ ಕಣ್ರಿ. ಅದನ್ನೆಲ್ಲ ನೀವು ಹೋದರೆ ಅದನ್ನೆಲ್ಲ ದಯಮಾಡಿ ನೋಡಿ, ತುಂಬ ಖುಷಿಯಾಗುತ್ತೆ ಮನಸ್ಸಿಗೆ. ಈಗ ನಾವು ನೋಡ್ತಾ ಇರೋದು ಕೊಳಾಳು ಕೆಂಚಜ್ಜನವರ ಗುರು ಪರಂಪರೆಯನ್ನು ಎಲ್ಲಿಂದ ಎಲ್ಲಿಗೆ ಬಂತು ಅಂತ ನಾವು ನೋಡ್ತಾ ಇದ್ದೀವಿ ನೋಡಿ. ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿ ಬ್ಯಾನರಲ್ಲಿ ಬರೆಸಿ ಹಾಕಿದ್ದಾರೆ. ಸೊ ಇದಿಷ್ಟು ನನಗೆ ತಿಳಿದಂಥ ಅಜ್ಜನ ಬಗ್ಗೆ ಮಾಹಿತಿಯನ್ನು ಹೇಳಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನೂರು ನನ್ನ ಜನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಬರ್ತೀನಿ. ಬಾಯ್.